ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಹಾಗೆ ಸಂಜೆ ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆ ಇವತ್ತು ಬೇಗನೆ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಎದ್ದೇಳೋದಕ್ಕೆ ಆಗಲಿಲ್ಲ. 7 ಗಂಟೆಗೆ ಎದ್ಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ನಮ್ಮ ಮಕ್ಳಿಗೆ ಸ್ಕೂಲಿಗೆ ಬರೋ ಟೈಮ್ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಅಡುಗೆ ಮನೆಗೆ ಬಂದಿಲ್ಲಿ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೆ. ನಾನು ಹಿಂದಿನ ದಿನವೇ ನೈಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆ ಏನು ಕ್ಲೀನ್ ಮಾಡ್ಕೊಳ್ಳೋವಂತಹ ಅಗತ್ಯತೆ ಇರೋಲ್ಲ. ಬೆಳಗ್ಗೆ ಒಂದು ಸರಿ ಕಸ ಗುಡಿಸ್ಕೊಂಡು ಇಲ್ಲಿ ಅಡುಗೆ ಮನೆಗೆ ನಾನು ಬಂದಿದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ಈ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ರೊಟ್ಟಿ ಮಾಡಿದರೆ ಆಯಿತು ಅಂದ್ಕೊಂಡಿದ್ದೆ. ಇದು ಕ್ಯಾಪ್ಸಿಕಮ್ ಊರಿಂದ ತೊಗೊಂಬಂದಿರೋದು. ಜವಾರಿ ಕ್ಯಾಪ್ಸಿಕಮ್ಮು ತುಂಬಾ ಖಾರ ಇರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ. ನಾವೇನಾದರೂ ಈ ಬೀಜನ ಇಟ್ಬಿಟ್ಟು ಹಾಗೆ ಪಲ್ಯ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಖಾರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಆಗೋಲ್ಲ. ಹಾಗಾಗಿ ಪೂರ್ತಿಯಾಗಿ ಬೀಜನ ತೆಗೆದುಬಿಟ್ಟು ಇಲ್ಲಿ ಪಲ್ಯನ ಮಾಡ್ಕೊತಿದ್ದೀನಿ. ಅದಲ್ಲದೇ ನಮ್ಮ ಮನೇಲಿ ಈ ಪಲ್ಯ ಅಂದರೆ ತುಂಬಾ ಇಷ್ಟ, ಕ್ಯಾಪ್ಸಿಕಮ್ ಪಲ್ಯ ಅಂದರೆ. ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಲಂಚ್ ಬಾಕ್ಸಿಗೆ ನನ್ನ ಮನೆಯವ್ರಿಗೆ ಹಾಗೆ ಮಕ್ಕಳಿಗೆ ಸಪ್ರೇಟಾಗಿ ಏನು ಮಾಡೋದು ಅಂತ ಹೇಳಿ ಒಂದೇ ಸರಿನೇ ಅಡುಗೆ ಮಾಡಿದರೆ ಆಯಿತು ಅಂತ ಹೇಳಿ ಅಡುಗೆನೂ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಾಗೆ ಬೆಳಗ್ಗೆ ಎದ್ದೇಳೋದು 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೆಲಸಗಳೆಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹರಿಬರಿಯಲ್ಲಿ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಆ ಟೆನ್ಷನಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಅದೇ ಥರ ಇವತ್ತು ನನಗೂ ಅದೇ ಥರ ಆಗ್ತಾಯಿತ್ತು. ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡಬೇಕು, ಅವ್ರನ್ನ ಬೇಗ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅನ್ನೋದೊಂದು ತಲೆಯಲ್ಲಿತ್ತು. ಯಾಕಂದರೆ ನನ್ನಿಂದ ಪಾಪ ಅವರು ಸ್ಕೂಲಲ್ಲಿ ಪನಿಷ್ಮೆಂಟ್ ತೊಗೋಬೇಕಾಗತ್ತೆ. ಹಾಗಾಗಿ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಕಳಿಸಿದ್ರೆ ಅವರು ಸಹ ಕರೆಕ್ಟ್ ಟೈಮಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಚೂರು ಟೈಮ್ನ ವೇಸ್ಟ್ ಮಾಡ್ದೇ ಬೇಗ ಬೇಗ ಅಡುಗೆನೂ ಸಹ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಪಲ್ಯಕ್ಕೆಲ್ಲ ಒಂದು ಸ್ವಲ್ಪ ಮಸಾಲನ ರುಬ್ಬಿ ಇಲ್ಲಿ ತುಂಬಿಬಿಟ್ಟು ಮಾಡ್ತಾಯಿದ್ದೆ. ಅದೆಲ್ಲ ಮಾಡ್ಕೊಂಡಾದ ನಂತರ ಇನ್ನು ರೊಟ್ಟಿನೂ ಸಹ ಆವಾಗಲೇ ಮಾಡ್ಕೊಂಬಿಟ್ಟು ಒಂಚೂರು ಎಲ್ಲೂ ಟೈಮ್ನ ವೇಸ್ಟ್ ಮಾಡಲಿಲ್ಲ ನಾನು ಬೆಳಗ್ಗೆ ಇವತ್ತು. ಇನ್ನು ರೊಟ್ಟಿ ಎಲ್ಲ ಮಾಡಿದ್ಮೇಲೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ನೇ ರೊಟ್ಟಿನೇ ಅವ್ರಿಗೆ ಬಾಕ್ಸಿಗೆಲ್ಲ ಹಾಕಿ ಇನ್ನು ಅವರಿಗೆ ಬ್ರೇಕ್ಫಾಸ್ಟು ಸಹ ಇದನ್ನೇ ಹಾಕ್ಕೊಟ್ಬಿಟ್ಟಿದ್ದೆ. ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿ ಮಾಡಿಕೊಡ್ತಾಯಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಸಾಮಾನ್ಯವಾಗಿ ಅವರು ಬೆಳಗ್ಗೆ ಅಷ್ಟೊಂದಾಗಿ ಊಟ ಮಾಡಿ ಹೋಗಲ್ಲ, ತಿನ್ನಿಸ್ಬಿಟ್ಟು ಕಳಿಸಿ ಅಂತ ಹೇಳ್ತಾರೆ ಸ್ಕೂಲಲ್ಲಿ. ಆದರೆ ಮನೇಲಿ ಮಕ್ಕಳು ತಿನ್ನೋದೇ ಇಲ್ಲ. ನಾನೇ ಒತ್ತಾಯ ಮಾಡಿ ತಿನ್ನಿಸಿದ್ರೆ ತಿಂತಾರೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಇನ್ನು ಅವ್ರಿಗೆ ಇಷ್ಟವಾಗಿರುವಂತಹ ಪಲ್ಯ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ರೊಟ್ಟಿನೂ ಸಹ ತಿಂದು ಬಾಕ್ಸಿಗೆ ರೊಟ್ಟಿನೇ ತೊಗೊಂಡೋಗಿದ್ದಾರೆ. ಇನ್ನು ಅವ್ರನ್ನೆಲ್ಲ ಕಲಿಸಿದ್ದಾದಮೇಲೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸ ತುಂಬಾ ಇತ್ತು. ಹಾಗಾಗಿ ಇನ್ನು ಮತ್ತು ಸಂಜೆಯಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆಗೆ ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ವಾರ ಮಾಡ್ಕೊತೀನಿ ಅಲ್ವಾ. ಹಾಗಾಗಿ ದೇವ್ರ ಮನೆ ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ವಾರಕ್ಕೊಂದ್ಸರಿ ಈ ಥರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಹಾಗೆ ವಾರಕ್ಕೊಂದ್ಸರಿ ದೇವ್ರ ಮನೆಯನ್ನು ಸಹ ಕ್ಲೀನ್ ಮಾಡಿ ಇಟ್ಕೊತೀನಿ. ಈ ಥರ ಮಾಡೋದ್ರಿಂದ ದೇವ್ರ ಮನೆಯೂ ಸಹ ಕ್ಲೀನಾಗಿರುತ್ತೆ. ಹಾಗೆ ದೇವ್ರ ಪಾತ್ರೆಗಳು, ಈ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆಗಳಲ್ಲಿ ಏನಿರುತ್ತಲ್ವ ಅದು ಸಹ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ನಾವೇನಾದರೂ 15 ದಿನಕ್ಕೆ ಹಾಗೆ ಈ ತಿಂಗಳಲ್ಲಿ ಒಂದ್ಸರಿ ಏನಾದರೂ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊತೀವಿ ಅಂದರೆ ಈ ದೀಪ ಅದೆಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಜಿಡ್ಡು ಜಾಸ್ತಿ ಇರುತ್ತೆ ನೋಡಿ. ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ತೀವಲ್ವ, ಜಿಡ್ಡು ಜಾಸ್ತಿ ಇರುತ್ತೆ. ಆವಾಗ ನಾವು ಪಾತ್ರೆ ತೊಳೆಯುವಾಗ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಪಾತ್ರೆನ ತೊಳ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿ ವಾರನೂ ಸಹ ಬುಧವಾರ ಈ ಥರ ಪಾತ್ರೆಗಳನ್ನ ತೊಳೆದು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡ್ಬಿಡ್ತೀನಿ. ಹಾಗೆ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆನ ಕ್ಲೀನ್ ಮಾಡಿದ ತಕ್ಷಣ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀರಿನ ಕಲೆ ಎಲ್ಲ ಕೂತ್ಕೊಂಡು ಅದೊಂಥರ ಕಲೆಯಾಗಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಎಲ್ಲ ಒರೆಸ್ಬಿಟ್ಟು ಇನ್ನು ಪೂಜಾ ರೂಮ್ ಬೇರೆ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಪೂಜಾ ರೂಮ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಪೂಜಾ ರೂಮ್ ಎಷ್ಟು ಕ್ಲೀನ್ ಮಾಡಿದರೂ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ. ಯಾಕಂದರೆ ಸಾಂಬ್ರಾಣಿ ಹೊಗೆ, ಹಾಗೆ ಗಂಧದ ಕಡ್ಡಿ ಹೊಗೆ, ಧೂಪದ ಹೊಗೆ ಅದೆಲ್ಲ ಕೂತ್ಕೊಂಡು ಒಂಥರ ಕಪ್ಪಗಾಗ್ಬಿಟ್ಟಿರುತ್ತೆ. ಹಾಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಜಾಡ ಕಟ್ಕೊಳ್ಳೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ವಾರಕ್ಕೊಂದ್ಸರಿ ಈ ಥರ ಕ್ಲೀನ್ ಮಾಡ್ಕೊತೀನಿ. ಹಾಗೆ ದೇವ್ರ ಮನೆಯಲ್ಲಿ ಅಷ್ಟು ಜಾಡ ಕಟ್ಕೊಂಡ್ರೆ ಹಾಗೆ ಒಂದು ಸ್ವಲ್ಪ ಧೂಳಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ಥರ ನಾನು ಫಸ್ಟಿಗೆ ಎಲ್ಲ ನೀಟಾಗಿ ಧೂಳನ್ನ ಕಡುಗ್ಬಿಟ್ಟು ನಂತರ ಅಲ್ಲಿರೋಂತಹ ಗಲೀಜನ್ನು ತೆಗೆದು ಈ ಥರ ನೀಟಾಗಿ ಒರೆಸ್ಕೊತೀನಿ. ನಾನಿವತ್ತು ಇದಕ್ಕೆ ಒಂಚೂರು ಹಾರ್ಪಿಕ್ಕು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ಯಾಕೆಂದ್ರೆ ಟೈಲ್ಸ್ ಆಗಿರೋದ್ರಿಂದ ಹಾರ್ಪಿಕ್ ಹಾಕಿದರೆ ಅದರಲ್ಲಿರೋಂತಹ ಕೊಳೆ ಬೇಗ ಬಂದುಬಿಡುತ್ತೆ. ಹಾಗೆ ಎಣ್ಣೆ ಜಿಡ್ಡು ಏನಾದರೂ ಇದ್ದರೆ ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಒರೆಸ್ಕೊತಿದ್ದೀನಿ. ಹಾಗೆ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಗೋಡೆನೂ ಸಹ ಕಪ್ಪಗಾಗಿತ್ತು. ಆ ಗೋಡೆನೂ ಸಹ ಇಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆ ಗೋಡೆಗೆ ಜಾಸ್ತಿ ಕಪ್ಪಗಾಗಿ ಕೂತ್ಕೊಂಡಿತ್ತು. ಯಾಕಂದರೆ ಟೈಲ್ಸಿಗೆ ಆಗಿದ್ರೂ ಅಷ್ಟೊಂದು ಎದ್ದು ಕಾಣಿಸ್ತಾ ಇರಲಿಲ್ಲ. ಈ ಗೋಡೆ ಏನಿದೆ ಅಲ್ವಾ ಮೇಲ್ಗಡೆ, ಇದಕ್ಕೆ ಒಂದು ಸ್ವಲ್ಪ ಕಪ್ಪಗಾಗಿ ಹಾಗೆ ಕಾಣ್ತಿರುತ್ತೆ. ಯಾಕಂದರೆ ನಾನು ತುಪ್ಪದ ಆರತಿ ಅದೆಲ್ಲ ಮಾಡ್ತೀನಿ ನೋಡಿ, ಅದರದ್ದು ಹೊಗೆ ಎಲ್ಲೂ ಆಚೆ ಹೋಗೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಲ್ಲೇ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ನೀಟಾಗಿ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಕ್ಲೀನ್ ಆದಮೇಲೆ ಈ ಥರ ಕಾಣ್ತಾ ಇದೆ ದೇವ್ರ ಮನೆ. ಇನ್ನು ತೊಳೆದಿಟ್ಕೊಂಡಿರೋಂತಹ ದೇವ್ರ ಪಾತ್ರೆಗಳು, ಇನ್ನು ಫೋಟೋಗಳು ಅದೇನಿದೆ ಅಲ್ವಾ ಪೂಜಾ ಸಾಮಾನುಗಳೆಲ್ಲ ನೀಟಾಗಿ ಇಲ್ಲಿ ದೇವ್ರ ಮನೆಯಲ್ಲೇ ಇಟ್ಕೊತಾ ಇದ್ದೀನಿ. ನಾನು ದೇವ್ರ ಫೋಟೋ ನೈಟ್ ಏನು ಕ್ಲೀನ್ ಮಾಡಿ ಇಟ್ಕೊಳ್ಳಲ್ಲ. ಮಾರನೇ ದಿನಕ್ಕೆ ಸ್ನಾನ ಮಾಡ್ಕೊಂಬಂದು ಇಲ್ಲಿ ಫೋಟೋನೆಲ್ಲ ಕ್ಲೀನ್ ಮಾಡಿ ಮತ್ತೆ ಯಾವ ಥರ ಇಟ್ಕೊಂಡಿದ್ದೆ ಆ ಥರ ಜೋಡಿಸ್ಕೊಂಡ್ಬಿಡ್ತೀನಿ.
ಯೂಶ್ವಲಿ ನಾನು ದೇವ್ರ ಪಾತ್ರೆ ಹಾಗೆ ದೇವ್ರ ಮನೆ ಕ್ಲೀನಿಂಗ್ನ ಮಧ್ಯಾಹ್ನನೇ ಇಟ್ಕೊಂಡ್ಬಿಡ್ತೀನಿ. ಆದರೆ ಇವತ್ತು ಆಗಿರಲಿಲ್ಲ, ಯಾಕೆಂದರೆ ಬೆಳಗ್ಗೆ ಬೇಗನೆ ಎದ್ದಿರಲಿಲ್ಲ ನೋಡಿ. ಬೆಳಗ್ಗೆ ಆಗುವಂತಹ ಕೆಲಸಗಳೆಲ್ಲ ಇವತ್ತೊಂದು ಸ್ವಲ್ಪ ಲೇಟಾಗಿ ಆಗೋಯಿತು. ಹಾಗಾಗಿ ಸಂಜೆನೇ ದೇವ್ರ ಪಾತ್ರೆ ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸಂಜೆನೇ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ಇನ್ನು ನೈಟ್ ಊಟಕ್ಕೆ ಅಂತ ಇವತ್ತು ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಹಾಗಲಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳಿ ಹಾಗಲಕಾಯನ್ನು ಸಹ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ರಸಮ್ನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1 ಟೊಮೆಟೊ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳು ಮೆಣಸು, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, 1 ಗರಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇದ್ರ ಜೊತೆಗೆ ಇವತ್ತು ನಾನು ವೀಳ್ಯದೆಲೆಲ್ಲ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ವೀಳ್ಯದೆಲೆ ರಸಮು. ಈ ದೇವ್ರ ಪಾತ್ರೆ ಎಲ್ಲ ತೊಳೆದೆ ನೋಡಿ. ಕಳ್ಸಕ್ಕಿಟ್ಟಿರುವಂತಹ ಎಲೆ ತುಂಬ ಫ್ರೆಶ್ ಆಗಿತ್ತು. ಇನ್ನು ನಮ್ಮ ಮನೆಯಲ್ಲಿ ಅಡಿಕೆ ಎಲೆ ತಿನ್ನೋರು ಯಾರೂ ಇಲ್ಲ, ಹಾಗಾಗಿ ಇದು ವೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಗಿದ್ರೂ ನೈಟ್ ರಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈ ವೀಳ್ಯದೆಲೆನೇ ಹಾಕಿಬಿಟ್ಟು ರಸಮ್ ಮಾಡೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿ ವೀಳ್ಯದೆಲೆ ರಸಮ್ನ ಮಾಡ್ತಾಯಿದ್ದೀನಿ. ಇನ್ನು ನಾನು 5 ವೀಳ್ಯದೆಲೆನ ತೊಗೊಂಡಿದ್ದೀನಿ ಕಳ್ಸಕ್ಕಿಟ್ಟಿರೋವಂಥದ್ದನ್ನ. ಅದನ್ನ ಇನ್ನೊಂದು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒರೆಸ್ಬಿಟ್ಟು ಇಲ್ಲಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಅದ್ರದ್ದು ತುಂಬು ಏನಿರುತ್ತೆ ನೋಡಿ, ಅದ್ರದ್ದು ತುಂಬೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನಾವು ನಾರ್ಮಲಾಗಿ ರಸಮ್ಗೆ ಯಾವ ಥರ ರುಬ್ಕೋತೀವಿ ನೋಡಿ, ಅದೇ ಥರನೇ ತರಿಯಾಗಿ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ಜಾಸ್ತಿ ನುಣ್ಣಗಾದರೆ ರಸಮ್ ಅಷ್ಟೊಂದು ಟೇಸ್ಟ್ ಆಗೋಲ್ಲ. ಹಾಗಾಗಿ ನಾನಿಲ್ಲಿ ನಾರ್ಮಲ್ ರಸಮ್ಗೆ ಯಾವ ಥರ ರುಬ್ಕೋತೀವಿ ನೋಡಿ ತರಿಯಾಗಿ ಈ ಥರ ತರಿಯಾಗಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನಿಮ್ಗೆ ಏನಾದರೂ ಕುಟ್ಟಿಬಿಟ್ಟು ಮಾಡಬೇಕು ಅಂದರೆ ನೀವು ಇಲ್ಲಿ ಕುಟ್ಟಿನೂ ಸಹ ಮಾಡ್ಕೋಬೋದು ಕುಟಾಣಿಯಲ್ಲಿ. ಹಾಗೆ ನಾನಿವತ್ತು ಈ ರಸಮ್ನ ಹೊಸ ಪಾತ್ರೆಯಲ್ಲಿ ಮಾಡ್ಕೋಬೇಕಾಗಿತ್ತು. ಈ ಹೊಸ ಪಾತ್ರೆಗಳಿಗೆಲ್ಲ ಏನಂದರೆ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ಬಿಟ್ಟಿರ್ತಾರೆ, ಅದನ್ನು ತೆಗೆಯೋದು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಈ ಪಾತ್ರೆನ ಫಸ್ಟಿಗೆ ಒಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ನೋಡಿ. ಬಿಸಿ ಮಾಡಿದ ತಕ್ಷಣ ಅದು ಯಾವ ಥರ ನೀಟಾಗಿ ಎದ್ದು ಬರ್ತಾಯಿದೆ. ಇದು ಎಷ್ಟು ಈಸಿಯಾಗಿ ತೆಗಿಬೋದು. ಇನ್ನು ಇದನ್ನು ಒಂದು ಸರಿ ವಾಶ್ ಮಾಡ್ಕೊಂಡು ತೊಗೊಂಬರ್ತೀನಿ. ವಾಶ್ ಮಾಡ್ಕೊಂಡು ತೊಗೊಂಬಂದಮೇಲೆ ಮತ್ತು ಸ್ಟವ್ ಮೇಲಿಟ್ಟು ಅದಕ್ಕಾದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಇದಕ್ಕೆ ಸಾಸಿವೆನೇ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಜೀರಿಗೆನ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಮತ್ತೇನು ಜೀರಿಗೆ ಸೇರಿಸ್ಕೊತಾ ಇಲ್ಲ. ಸಾಸಿವೆ ಒಂದು ಸ್ವಲ್ಪ ಚಿಟುಕುಟ್ಟಿದ ನಂತರ 1 ಗರಿ ಕರಿಬೇವಿನ ಸೊಪ್ಪು, ಹಾಗೆ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ, ಒಣ ಮೆಣಸಿನ್ಕಾಯಿ. ಅದಾದ ನಂತರ ಇದು ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ ಪೇಸ್ಟು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ವೀಳ್ಯದೆಲೆ ಹಾಕಿರೋದ್ರಿಂದ ರಸಮ್ ಪೂರ್ತಿಯಾಗಿ ವೀಳ್ಯದೆಲೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಈ ಹಂತದಲ್ಲಿ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ. ಹಾಗಾಗಿ ಇನ್ನು ಇದಕ್ಕೆ ನೀವು ರಸಮ್ ಎಷ್ಟು ಮಾಡ್ತೀರಾ ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ರಸಮ್ ಅಂದರೆ ಒಂದು ಸ್ವಲ್ಪ ನೀರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ನಾವೇನು ಮಸಾಲಾನ ರುಬ್ಕೋತೀವಿ ನೋಡಿ ವೀಳ್ಯದೆಲೆ ಅದೆಲ್ಲ, ಅದ್ರ ಜೊತೆಗೂ ಸಹ ನೀವು ಅರಿಶಿನ ಪುಡಿನ ಸೇರಿಸ್ಕೋಬೋದು. ನಾನು ಮರ್ತೋಗ್ಬಿಟ್ಟೆ, ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಚಿಕ್ಕದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಹುಣಸೆಹಣ್ಣನ್ನು ಸಹ ನೀಟಾಗಿ ಇಲ್ಲಿ ಕಿವುಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ರುಬ್ಬೋದಕ್ಕೆ ಸೇರಿಸ್ಕೋತೀನಿ ಅಂದರೆ ನೀವು ರುಬ್ಬೋದಕ್ಕೂ ಸಹ ಸೇರಿಸ್ಕೋಬೋದು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ 1 ಕುದಿ ಅಥವಾ 2 ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ರಸಮ್ನ ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ. ಹಾಗಾಗಿ 1 ಕುದಿ ಅಥವಾ 2 ಕುದಿ ಬಂದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಡ್ಬೇಕಾಗತ್ತೆ. ನೋಡಿ ಯಾವ ಥರ ಕುದೀತಾ ಇದೆ. ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮನೆಯೆಲ್ಲ ಘಮ ಘಮ ಅಂತ ಬರ್ತಾಯಿತ್ತು. ಹಾಗೆ ನಮ್ಮ ಮನೆಯಲ್ಲಿ ರಸಮ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ತೀನಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇಲ್ಲಿ ನನ್ನ ಮಕ್ಕಳು ರೂಮಲ್ಲಿ ಹೋಮ್ವರ್ಕ್ ಮಾಡ್ತಾಯಿದ್ರು. ಈ ರಸಮ್ಗೆಲ್ಲ ಒಗ್ಗರಣೆ ಆದಮೇಲೆ ಕುದಿ ಬರ್ತಾಯಿತ್ತಲ್ವ, ಅದ್ರ ಫ್ಲೇವರಿಗೆ ಇಬ್ಬರು ಓಡಿ ಬಂದುಬಿಟ್ಟು ಅಮ್ಮ ರಸಮ್ ಮಾಡಿದ್ದೆ ಇವತ್ತು ಅಂತ ಹೇಳ್ಬಿಟ್ಟು ಬಂದು ಕುಡಿದ್ಬಿಟ್ಟು ಟೇಸ್ಟ್ ನೋಡ್ತಾಯಿದ್ದಾರೆ. ಸೂಪರಾಗಿ ಟೇಸ್ಟ್ ಬಂದಿತ್ತು. ಇವರಿಬ್ಬರು ಹೇಳೋದು ನೋಡಿಬಿಟ್ರೆ ನನಗೆ ಯಾವಾಗ ತಿಂತೀನೋ ಅನ್ನೋ ಥರ ಆಗ್ತಾಯಿತ್ತು. ತಡೆಯೋಕ್ಕಾಗ್ದೇ ನಾನು ಇಲ್ಲೊಂದು ಸ್ವಲ್ಪ ಚಿಕ್ಕ ತಟ್ಟೆಗೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಈ ರಸಮ್ನ ಟೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಹಾ, ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೀವು ಸಹ ಮನೇಲಿ ಎಲೆ ಇದ್ದಾಗ ಅಥವಾ ಏನಾದರೂ ಕಲಸಿಟ್ಟಿರುವಂತಹ ಎಲೆ ವೇಸ್ಟ್ ಆಗುತ್ತೆ ಅಂತ ಅಂದಾಗ ಈ ಥರ ರಸಮ್ನ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಯಾವಾಗಲೂ ನಾವು ಒಂದೇ ಥರ ರಸಮ್ ಮಾಡ್ತಾನೆ ಇರ್ತೀವಲ್ವ, ಅದ್ರ ಬದಲಾಗಿ ಈ ಥರ ವೀಳ್ಯದೆಲೆ ರಸಮ್ನ ಮಾಡಿ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ಶೀತ ನೆಗಡಿ ಕೆಮ್ಮು ಇದ್ದಾಗ ಒಂದ್ಸರಿನಾದರೂ ಈ ರಸಮ್ನ ಮಾಡ್ಕೊಂಡು ಟೇಸ್ಟ್ ಮಾಡಿ. ಇನ್ನು ರಸಮ್ ಎಲ್ಲ ಮಾಡಿದ್ದಾದಮೇಲೆ ನೈಟಿಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ನಾವೆಲ್ಲ ರೊಟ್ಟಿ ತಿಂದಿರ್ತೀವಿ. ಇನ್ನು ಸಂಜೆ ನಮ್ಮ ಅಣ್ಣ ಊಟಕ್ಕೆ ಬರ್ತಾನೆ ಮನೆಗೆ. ಇನ್ನು ಅವನಿಗೂ ಬೇಕಲ್ಲ ಅಂತ ಹೇಳಿ ಅವನಿಗೂ ಸಹ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ.
ನಮ್ಮ ಮನೇಲಿ ಹೇಗೆ ಅಂದರೆ ಬೆಳಗ್ಗೆ ರೊಟ್ಟಿ ಮಾಡಿದರೆ ನೈಟು ರೊಟ್ಟಿನೇ ಇರುತ್ತೆ, ಬೆಳಗ್ಗೆ ಚಪಾತಿ ಮಾಡಿದರೆ ನೈಟು ಚಪಾತಿನೇ ಇರುತ್ತೆ, ಬೆಳಗ್ಗೆ ಮುದ್ದೆ ಮಾಡಿದರೆ ನೈಟು ಮುದ್ದೆನೇ ಇರುತ್ತೆ. ಇದೇ ಥರನೇ ನಾನು ಅಡುಗೆ ಮಾಡೋದು. ಯಾಕೆಂದರೆ ಬೆಳಗ್ಗೆ ಮಾಡಿರೋಂತಹ ಪಲ್ಯ ಅಥವಾ ಸಾಂಬಾರು ಅದೆಲ್ಲ ಮಿಕ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಬೇರೆ ಏನಾದರೂ ರೆಸಿಪಿ ಮಾಡಿದರೆ, ಬೇರೆ ಏನಾದರೂ ಅಡುಗೆ ಮಾಡಿದರೆ ಅದು ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಇನ್ನು ಅದಕ್ಕೆ ಸರಿ ಹೋಗೋ ಥರನೇ ನಾನು ಇಲ್ಲಿ ಅಡುಗೆ ಮಾಡಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ಮಾಡಿರುವಂತಹ ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ಇತ್ತು. ಇನ್ನು ರಸಮ್ ಬೇರೆ ಮಾಡಿದ್ದೆ ಅಲ್ವಾ. ಕ್ಯಾಪ್ಸಿಕಮ್ ಪಲ್ಯಗೆ ರೊಟ್ಟಿ ಅಥವಾ ಚಪಾತಿ ಇರಲೇಬೇಕು. ನನಗೆ ಚಪಾತಿ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ರೊಟ್ಟಿನೇ ಮಾಡಿದ್ರೆ ಆಯಿತು ಅಂತೇಳಿ ರೊಟ್ಟಿನೂ ಮಾಡ್ಕೊಂಬಿಟ್ಟು, ಅದಾದ ನಂತರ ಹಾಗಲಕಾಯಿ ತೊಗೊಂಬಂದಿದ್ದೆ ಅಲ್ವಾ, ಹಾಗಲಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡಿದ್ರೆ ಆಯಿತು ಅಂತ ಹೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಾಗಲಕಾಯಿ ಫ್ರೈ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾರು ಹಾಗಲಕಾಯಿ ತಿನ್ನಲ್ಲ ನೋಡಿ ಅಂಥವ್ರು ಸಹ ಈ ಹಾಗಲಕಾಯಿ ಫ್ರೈನ ಮಾಡ್ಕೊಂಡು ತಿಂತಾರೆ. ರುಚಿಯಾಗಿರುತ್ತೆ. ಒಂದ್ಸರಿನಾದರೂ ನೀವು ಈ ರೆಸಿಪಿನ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಏನಾದರೂ ಈ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿದೆ, ಹೋಗ್ಬಿಟ್ಟು ಒಂದ್ಸರಿ ನೋಡಿ. ಇನ್ನು ಇದೆಲ್ಲ ಅಡುಗೆ ಎಲ್ಲ ಆಗೋಷ್ಟರಲ್ಲಿ ಟೈಮು ಸಹ 8:30 ಹತ್ರ ಆಗೋಕ್ಕೆ ಬಂದಿತ್ತು. ನಮ್ಮ ಅಣ್ಣನೂ ಸಹ ಬಂದಿದ್ದೆ. ಇನ್ನು ಹೇಗೂ ಬಿಸಿ ಬಿಸಿಯಾಗಿ ಅಡುಗೆನೂ ಸಹ ಆಗಿತ್ತಲ್ವ. ಆ ರಸಮ್ ಸ್ಮೆಲ್ಲಿಗೆ ಯಾವಾಗ ಊಟ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇನ್ನು ಊಟ ಮಾಡ್ಕೊಂಬಿಟ್ರಾಯ್ತು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಹೇಗೆ ಅಂದರೆ ಬೆಳಗ್ಗೆ ಎಲ್ಲ ಎಲ್ಲರೂ ಬೇಗ ಬೇಗ ಹರಿಬರಿಯಲ್ಲಿ ತಿಂದು ಹೋಗ್ಬಿಟ್ಟಿರ್ತಾರೆ. ಹಾಗೆ ನಾನು ತಿನ್ನೋಣ ಅಂದರೆ 12 ಗಂಟೆ 1 ಗಂಟೆ ಆಗಿಬಿಟ್ಟಿರುತ್ತೆ. ದಿನದಲ್ಲಿ 2 ಟೈಮ್ ಮಾತ್ರ ನಾವು ಯಾರೂ ಒಟ್ಟಿಗೆ ಊಟನೇ ಮಾಡೋದಿಲ್ಲ. ಹಾಗಾಗಿ ನೈಟ್ ಆದರೂ ಒಂದು ಹೊತ್ತು ಎಲ್ಲರೂ ಕೂತ್ಕೊಂಡು ಈ ಥರ ಮಾತಾಡಿಕೊಂಡು ಊಟ ಮಾಡ್ಕೊತೀವಿ. ಆದಷ್ಟು ಟಿ ವಿ ಹಾಗೆ ಮೊಬೈಲ್ನ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಮಕ್ಕಳಿಗೆ ಸ್ಕೂಲಲ್ಲಿ ಏನಾಯಿತು, ಯಾವ ಥರ ಹೇಳ್ಕೊಟ್ರು, ಏನು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಇದ್ರು ಅಂತ ನಾನು ಕೇಳಿಕೊಂಡು, ಹಾಗೆ ನಮ್ಮ ಅಣ್ಣನೂ ಅವ್ರ ಆಫೀಸ್ ವಿಷಯ ಒಂದು ಸ್ವಲ್ಪ ಹೇಳ್ತಾ ಇರ್ತಾನೆ, ಇಲ್ಲ ನಮ್ಮದೇನೋ ಊರಿನ ವಿಷಯ ಏನೋ ಮಾತಾಡಿಕೊಂಡು ಈ ಥರ ನಾವು ಊಟ ಮಾಡ್ಕೊತೀವಿ. ಆದಷ್ಟು ಫೋನು ಹಾಗೆ ಟಿ ವಿನ ಅವಾಯ್ಡ್ ಮಾಡಿಬಿಟ್ಟು ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಈ ಥರ ಊಟ ಮಾಡ್ಕೊತಾ ಇದ್ದರೆ ಒಂದು ತುತ್ತು ಎಕ್ಸ್ಟ್ರಾನೂ ಸಹ ಸೇರುತ್ತೆ ಹೊಟ್ಟೆಗೆ. ಇನ್ನು ಊಟ ಎಲ್ಲ ಆದಮೇಲೆ ವೀಡಿಯೋನು ಸಹ ನಾನು ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಹಾಗೆ ನಾನು ಮಾಡಿರುವಂತಹ ವೀಡಿಯೋ, ನಾನು ಮಾಡಿರುವಂತಹ ಈ ವಿಳ್ಯದೆಲೆ ರಸಮು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಯಾವ ಥರ ರೆಸಿಪಿ ಬೇಕು ಅಂತ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಹ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.